ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೋಮ್ ಮೇಡ್ ಕುನಾಫಾ ಚಾಕ್ಲೇಟ್ ಅಂತ. ಸೊ ಅದನ್ನು ಇವತ್ತು ಫೈನಲಿ ಅದಕ್ಕೆ ಏನೇನು ಬೇಕೋ ಎಲ್ಲ ತರಿಸಿ ಮಾಡೇ ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಒಂದು 200 ಗ್ರಾಮ್ ಆಗುವಷ್ಟು ಅಮೂಲ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಆಕ್ಚುಲಿ 300 ಗ್ರಾಮ್ ತರಿಸಿದ್ಲು. ಅದರಲ್ಲಿ ಸಾಹೇಬ್ರು 100 ಗ್ರಾಮ್ ಗೊತ್ತಿಲ್ಲ ನನಗೆ ನೀನು ಇದಕ್ಕೆ ತರಿಸಿದ್ಯಾ ಅಂತ. ಸೊ ಗ್ಯಾಪ್ ಅಲ್ಲಿ ತಿಂದು ಅಷ್ಟು ಖಾಲಿ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ ತೊಗೊಂಡಿದ್ದೀನಿ, ಬೆಣ್ಣೆ ಬಟರು. ಆಮೇಲೆ ಇದು ಬಂದು ಏನಂತಾರೆ, ಇದು ಸೇವಿಯಾ ಅಂತಾರಲ್ಲ, ವರ್ಮಿಸಿಲಿ ಅಂತಾರಲ್ಲ, ಬಟ್ ನಾನು ಇದನ್ನ ತುಂಬಾ ತಿನ್ನಾಗಿರೋದು, ತಿನ್ನಕ್ಕೆ ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿರ್ಬೇಕಲ್ಲ. ತುಂಬಾ ಇಷ್ಟು ತೆಳು ಇದೆ ನೋಡಿದು, ಇಷ್ಟು ತಿನ್ನಿದೆ. ಸೊ ಇದನ್ನ ನಾನು ಅಮೆಝಾನ್ ಅಲ್ಲಿ ತರಿಸಿರೋದು. ಆ ಲಿಂಕ್ನ ನಾವು ಅವ್ರಿಗೆ ಕೊಟ್ಬಿಡೋಣ ಎಲ್ಲಿ ತರಿಸಿರೋದು ಅಂತ, ಆಯ್ತಾ? ಸೊ ಇದನ್ನ ಅಮೆಝಾನ್ ಅಲ್ಲಿ ತರಿಸಿದ್ದೀನಿ. ಇದನ್ನ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಆಮೇಲೆ 200 ಗ್ರಾಮ್ಸ್ ಬಟರ್ಸ್ ಆ್ಯಂಡ್ ಮೋರ್ ಅನ್ನೋ ಕಂಪನಿಯಿಂದ ಇದು ಪಿಸ್ತಾಶಿಯೋ ಬಟರ್ ತರಿಸಿದ್ದೀನಿ. ಆಮೇಲೆ ತಹಿನಿ ಅಂತಂದರೆ ಬೇಸಿಕ್ಲಿ ಎಳ್ಳುದು ಒಂದು ಬಟರ್ ಇದು, ಅದನ್ನು ತರಿಸಿದ್ದೀನಿ. ಸೊ ಇದೆಲ್ಲ ತಿಂದ್ರೆ ಹೊಟ್ಟೆ ಕೆಡಲ್ಲ ತಾನೆ? ಏನಾಗಲ್ಲ. ಸೊ ಏನಂದರೆ ಆ ಚಾಕ್ಲೇಟು ರಿಟೇಲ್ ಆಗೋದು ಎಷ್ಟು ಗೊತ್ತಾ? $80 ಅಂತೆ. ಇದು ಆಲ್ಮೋಸ್ಟ್ ಇದನ್ನ ಮಾಡೋಕ್ಕೇನೆ ಆಲ್ಮೋಸ್ಟ್ $1,500 ಆಗೋಯ್ತು ನನಗೆ ಇದನ್ನೆಲ್ಲ ತರ್ಸೋಕ್ಕೆ. ಇದೆಲ್ಲ ಎಕ್ಸ್ಪೆನ್ಸಿವ್ ಸ್ವಲ್ಪ. ಸೊ ಜೊತೆಗೆ ಚಾಕ್ಲೇಟ್ ಮೋಲ್ಡ್ಸು ತರಿಸಿದ್ದೀನಿ. ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ದುಬೈ ಕುನಾಫಾ ಚಾಕ್ಲೇಟ್ ಮಾಡೋದಕ್ಕಿಂತ ಮುಂಚೆ ನಾನು ನಮ್ಮ ಹೆಣ್ಣುಮಕ್ಕಳಿಗೆ ಒಂದು ಹೊಸ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಅಗ್ಯಾರೋ ಅವರ ರೇಜೆನ್ಸಿ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್. ಸೊ ಇದೇ ಆ ಎಲೆಕ್ಟ್ರಿಕ್ ಮಾಪ್. ನಾನು ಇದನ್ನು ಕಂಪ್ಲೀಟಾಗಿ ಇನ್ನೂ ಅಸೆಂಬಲ್ ಮಾಡಿಲ್ಲ, ಅದನ್ನು ಮಾಡಿ ತೋರಿಸ್ತೀನಿ. ಏನು ಅಂತಂದರೆ, ಎಷ್ಟೋ ಜನ ಹೆಣ್ಮಕ್ಳು ಈಗಲೂ ಕೂಡ ಕೈಯಲ್ಲೇ ನೆಲ ಬರೆಸ್ತಾರೆ, ಹಾಗೆ ಒಂದು ಮಾಪ್ ಇಟ್ಕೊಂಡಿರ್ತಾರೆ. ಆ ಮಾಪ್ನ ಹಿಂಡೋದು ತುಂಬ ಕಷ್ಟ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅಂತಲೇ ಈ ಎಲೆಕ್ಟ್ರಿಕ್ ಮಾಪ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಇದರಲ್ಲಿ ವಾಟರ್ ಟ್ಯಾಂಕ್ ಕೂಡ ಇದೆ. ಈ ವಾಟರ್ ಟ್ಯಾಂಕಲ್ಲಿ 175 ml ನೀರು ತುಂಬುತ್ತೆ. ಅದಕ್ಕೆ ಅಂತಲೇ ನೀರು ತುಂಬಿಸೋದಕ್ಕೆ ಒಂದು ಬೀಕರ್ ಥರ ಪುಟ್ಟು ಬೀಕರ್ ಕೊಟ್ಟಿದ್ದಾರೆ. ಹಾಗೆ ನೀವು ನಿಂತಲ್ಲೇ ನೀರು ಸ್ಪ್ರೇ ಮಾಡಿಕೊಂಡು ಒರೆಸ್ಕೊಂಡ್ಬಿಡ್ಬೋದು. ಇದು 150 RPM ಅಲ್ಲಿ ಓಡುತ್ತೆ. ಅಂದರೆ ನಿಮಿಷಕ್ಕೆ 150 ಸಲ ಸ್ಪಿನ್ ಆಗುತ್ತೆ. ಹ್ಯಾಂಡಲ್ನ ಅಟ್ಯಾಚ್ ಮಾಡೋದಕ್ಕೆ ಈ ತರ ಒಂದು ಕಾರ್ಡ್ ಕೂಡ ಬರುತ್ತೆ, ಹಾಗೆ ಒಂದು ಬಟನ್ ಕೂಡ ಬರುತ್ತೆ. ಇದನ್ನ ನೀಟಾಗಿ ಫಿಕ್ಸ್ ಮಾಡಿದ್ರೆ ಹ್ಯಾಂಡಲ್ ಫಿಕ್ಸ್ ಆಗುತ್ತೆ. ಹ್ಯಾಂಡಲ್ ಲೆಂತ್ನ ಕೂಡ ನೀವು ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಅದ್ರ ಜೊತೆಗೆ 2 ಬಟನ್ ಇದೆ, ಪವರ್ ಬಟನ್ ಹಾಗೆ ವಾಟರ್ ಸ್ಪ್ರೇ ಬಟನ್. ಇದು ಚಾರ್ಜರ್ ಜೊತೆಗೆ ಬರುತ್ತೆ. ಇದನ್ನ ನೀವು 4 hours ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ 1 hour ತನಕ ಯೂಸ್ ಮಾಡಬಹುದು. ಸೊ ನೋಡಿದ್ರಲ್ಲ ಎಷ್ಟು ಈಸಿ ಆ್ಯಂಡ್ ಫಾಸ್ಟ್ ಆಗಿ ನಾವು ಕ್ಲೀನ್ ಮಾಡ್ಬೋದು ಅಂತ. ಸೊ ಇದಕ್ಕೆ ಬರೀ 2 ಅಲ್ಲ, ಅದ್ರ ಜೊತೆಗೆ ಇನ್ನೂ 2 ಕ್ಲೀನಿಂಗ್ ಪ್ಯಾಡ್ಸ್ ಕೊಟ್ಟಿದ್ದಾರೆ, ಕ್ಲೀನಿಂಗ್ ಕ್ಲಾತ್ ಕೊಟ್ಟಿದ್ದಾರೆ. ಸೊ ಇದನ್ನ ಹೇಗೆ ಅಟ್ಯಾಚ್ ಆ್ಯಂಡ್ ಡಿಟ್ಯಾಚ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ. ವೆಲ್ಕ್ರೋ ಇರುತ್ತೆ, ಇಲ್ಲಿ 4 ಕಡೆ ವೆಲ್ಕ್ರೋ ಇದೆ. ಸೊ ಇಲ್ಲಿ ಆ ಥರ ಮೆಟೀರಿಯಲ್ ಇದೆ, ಅಂಟ್ಕೊಳ್ಳುವಂಥ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಇದನ್ನ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಮಧ್ಯಕ್ಕೆ ಹಿಂಗೆ ಇಟ್ಬಿಟ್ಟು ನಾನು ದಿಸ್ ಇಸ್ ಹೌ ಐ ಅಟ್ಯಾಚ್ ಇಟ್, ಹಿಂಗೆ ಈಸಿಯಾಗಿ ಅಟ್ಯಾಚ್ ಮಾಡ್ಬೋದು. ಹಾಗೆ ಇದನ್ನ ವಾಶ್ ಕೂಡ ನಾರ್ಮಲ್ ಬಟ್ಟೆ ವಾಶ್ ಮಾಡ್ದಂಗೆ ವಾಶ್ ಮಾಡ್ಬೋದು. ಹಾಗೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿರ್ತಾರೆ, 1 year ವಾರಂಟಿ ಕೂಡ ಇರುತ್ತೆ. ನೀವು ಆನ್ಲೈನ್ ಹೋಗಿ ರಿಜಿಸ್ಟರ್ ಮಾಡ್ಕೋಬಹುದು ಆನ್ಲೈನ್ ತಗೊಂಡ್ರೆ. ಅದ್ರ ಜೊತೆಗೆ ಮ್ಯಾನ್ಯಲ್ ಕೂಡ ಇದೆ, ನೀವು ಹೇಗೆ ಯೂಸ್ ಮಾಡೋದು ಏನು ಅಂತ ಎಲ್ಲಾನು ಇದರಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿದೆ. ಪ್ರತಿಯೊಂದನ್ನು ಇದರಲ್ಲಿ ಕೊಟ್ಟು ಮೆನ್ಷನ್ ಮಾಡಿರ್ತಾರೆ. ಸೊ ನನಗಂತೂ ಈ ಎಲೆಕ್ಟ್ರಿಕ್ ಮಾಪ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮಗೂ ಕೂಡ ಇಷ್ಟ ಆಗಿ ನೀವು ಪರ್ಚೇಸ್ ಮಾಡಬೇಕು ಅಂತಿದ್ರೆ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಖಂಡಿತ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು. ಹ್ಯಾಪಿ ಶಾಪಿಂಗ್. ಹಾಗೆ ಒಂದು ಸ್ವಲ್ಪ ಡ್ರೆಸ್ ಅಪ್ ಮಾಡ್ಕೊಂಡು ಚಾಕ್ಲೇಟ್ ಮಾಡೋದಕ್ಕೆ ಹೋಗ್ತೀನಿ. ಬಾಯ್ ಬಾಯ್. ಫಸ್ಟ್ ಇದನ್ನ ಬೆಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡ್ಬಿಡೋಣ. ಒಂದು ಕೆಲಸ ಮಾಡೋಣ, ಇದನ್ನ ಬೆಣ್ಣೆ ಹಾಕೋ ಫ್ರೈ ಮಾಡೋ ಗ್ಯಾಪಲ್ಲಿ ಇದನ್ನ ಮೆಲ್ಟ್ ಮಾಡೋಕ್ಕೆ ಅವನಲ್ಲಿ ಇಟ್ಬಿಡೋಣ. ಅದ್ರ ಪಾಡಿಗೆ ಅದು ಮೆಲ್ಟ್ ಆಗುತ್ತೆ, ಇದ್ರ ಪಾಡಿಗೆ ಇದು ಫ್ರೈ ಆಗುತ್ತೆ. ಓಕೆನಾ? ಎಸ್. A few moments later. ಸೊ ಎಸ್, ನಾವೀಗ ಯಶಸ್ವಿಯಾಗಿ ಚಾಕ್ಲೇಟ್ನ ಕರಗಿಸಿದೀವಿ. ಎಷ್ಟು ಚೆನ್ನಾಗಿ ಕರಗಿಸಿದೀವಿ ಅಂತ ನೋಡಿ. ನೋಡಿ
ನಾನು ಮಾಡಿದ ಮಿಸ್ಟೇಕ್ ನೀವು ಮಾಡಬೇಡಿ. ಏನು ಅಂತಂದರೆ ನಾನೇನು ಮಾಡಿಬಿಟ್ಟೆ, ಡೈರೆಕ್ಟಾಗಿ ಮೈಕ್ರೋವೇವ್ ಅವನಲ್ಲಿ ಇಟ್ಬಿಟ್ಟಿದ್ದೀನಿ. ಇಟ್ಬಿಟ್ಟು ಮೆಲ್ಟ್ ಮಾಡೋಕೆ ಒಂದು 5 ನಿಮಿಷ ಇಟ್ಬಿಟ್ಟೆ. ಅದು ಲಿಟ್ರಲಿ ಬಿಸ್ಕೆಟ್ ಆದಂಗೆ ಆಗ್ಬಿಟ್ಟಿದೆ. ಸೊ ಇದು ರಘು ತಿಂದು ಖಾಲಿ ಮಾಡ್ತಾನೆ. ಚಾಕ್ಲೇಟ್ನ ನಮ್ಮಮ್ಮ ಹೇಳಿದ್ರು, ಚಾಕ್ಲೇಟ್ನ ಮೆಲ್ಟ್ ಮಾಡೋದು ಹೆಂಗೆ, ಡಬಲ್ ಬಾಯ್ಲ್ ಮಾಡಬೇಕು ಅಂತ. ಸೊ ನೀರು ಕುದೀತಾ ಇದೆ, ಕೆಳಗಡೆ ನೀರು ಕುದೀತಾ ಇರುವಾಗ ಇದನ್ನು ನೀವು ಕಾಂಪೌಂಡ್ ಚಾಕ್ಲೇಟ್ ಅಂತ ಸಿಗುತ್ತೆ ನಿಮಗೆ. ಆ ಕಾಂಪೌಂಡ್ ಚಾಕ್ಲೇಟನ್ನು 250 ಗ್ರಾಮ್ಸ್ ತೊಗೊಂಡಿದ್ದೀನಿ ನಾನು. ಅದನ್ನು ಮೆಲ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಮಾಡಿದರೆ ನೋಡಿ ಮೊನ್ನೆ ಉಳಿತಾ ಇತ್ತು, ನೀಟಾಗಿ ಆಗ್ತಾ ಇದೆ ನೋಡಿ. ಈ ಕನ್ಸಿಸ್ಟೆನ್ಸಿ ಬರಬೇಕದು, ನೀರು ಅಂದರೆ ತುಂಬ ನೀರಲ್ಲ, ಥರ ಲಿಕ್ವಿಡ್. ಫುಲ್ ಕರ್ಗೋವರೆಗೂ. ಸೊ ನಾವು ಫಸ್ಟ್ ಯೂಸ್ ಮಾಡಿದ್ದು ಅಮೂಲ್ ಮಿಲ್ಕ್ ಚಾಕ್ಲೇಟು. ಆ ಚಾಕ್ಲೇಟ್ ತಪ್ಪ ನಾವು ಮಾಡಿದ ತಪ್ಪ? ನನ್ನ ಪ್ರಕಾರ ನಾನು ಹೀಟ್ ಮಾಡಿದ್ದು ರೀತಿ ತಪ್ಪು. ಹೌದಾ? ಓಕೆ, ಮೇ ಬಿ. ಈ ಥರ ಆದರೆ ಅದು ಫ್ರೈ ಆಗಿದೆ ಅಂತ. ಫಸ್ಟ್ ಪಿಸ್ತಾಶಿ ಹಾಕ್ತಾ ಇದ್ದೀವಿ. ಕೊಡು. ಇದು ತಿಕ್ಕಿರುತ್ತೆ, ನೀರು ಥರ ಸರ ಅಂತ ತಿರುಗಿಸ್ತಾ ಇದ್ದೀನಿ. ಮಿಕ್ಸ್ ಮಾಡು. ಎರಡು ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡೋದು. ಕೆಲವರು ಇದಕ್ಕೆ ಮಿಲ್ಕ್ ಚಾಕ್ಲೇಟು ಆ್ಯಡ್ ಮಾಡ್ತಾರೆ. ನಾನು ಎಲ್ಲ ಒಂದು ಸ್ವಲ್ಪ ಗಲ್ಬಸ್ಕಿ ಮಾಡಿ ಎಲ್ಲ ರೆಸಿಪಿನೂ ಮಿಕ್ಸ್ ಮಾಡಿ. ಇವದೋಪು ಅಂದರೆ ಅದ್ಯಾವ್ದಣ್ಣ ಅದು? ಯುವ ದೋಪು ಎಲ್ಲವನ್ನ ಅದನ್ನೇ ಕೇಳ್ತವನೆ. ಗೊತ್ತಾಯ್ತು ಬಿಡು. ಮಿಕ್ಕಿರೋ ಇಡ್ಲಿ, ವಡ, ದೋಸೆ, ಪೂರಿ ನಮ್ಮ ದೊಡ್ಡಣ್ಣ ಸರ್ದು ಸಿನಿಮಾ ನಿಂತ ಇವ ದೋಪು. ಅಯ್ಯೋ ಅಳ್ಸಿ ನನ್ ಮಕ್ಳ, ಇವತ್ ನೀವು ತೋಪು. ಇದನ್ನ ತಿಂದೊಂದು ತೋಪು. ಎಷ್ಟು ಚಾಕ್ಲೇಟ್ ಆಗುತ್ತೆ ಇದರಲ್ಲಿ? ಒಂದೇ ಬಾರ? 2 ಆಗ್ಬೋದು. ಈಗ ಮೋಲ್ಡ್ ರೆಡಿ ಆಗಿದೆ. ಆ ಮೋಲ್ಡ್ಗೆ ಫಸ್ಟು ಡಿಸೈನ್ ಮಾಡ್ತಾ ಇದ್ದಾರೆ ಮೇಡಮ್. ಸೈಡು ಹಾಕ್ಬೇಕು ನೀನು, ಬರೀ ಕೆಳಗೆ ಹಾಕ್ತಾ ಇದೆಯಾ? ಇಲ್ಲ, ಅದು ಆಮೇಲೆ ತುಂಬಿಸ್ದಾಗ ಸರಿ ಹೋಗುತ್ತಲ್ಲ. ಹಾಂ, ಫಸ್ಟು ನೀನು ಇದನ್ನ ಇಡಬೇಕಲ್ಲ 30 ನಿಮಿಷ ಫ್ರೀಝರಲ್ಲಿ, ಇದು ಟೈಟ್ ಆಗೋಕ್ಕೆ. ಸೊ ಸೈಡು ನೀನು ಇದು ಚಾಕ್ಲೇಟ್ ಕವರ್ ಆಗಬೇಕಲ್ವ ಅದಕ್ಕೆ. ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಆಗುತ್ತೆ, ಯಾಕಾಗಲ್ಲ? ಏನಿದು? ಇದಾದ್ರೂ ಪರವಾಗಿಲ್ಲ, ಅದಂತೂ ಮರಿ ದಾರುಣಂ. ಸರ್ ಏನು ಸರ್ ಅದು? ಸಡನ್ನಾಗಿ ತೆಲುಗು ಬಂದ್ಬಿಡ್ತೀನಿ, ಮರಿ ದಾರುಣಂ. ಅದು ಹಂಗೆ ನನಗೆ 3 ಲ್ಯಾಂಗ್ವೇಜ್ ಮಾತಾಡಿ ಯಾವಾಗ ಯಾವ ಲ್ಯಾಂಗ್ವೇಜ್ ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ. ಕನ್ನಡ, ತುಳು, ತೆಲುಗು ಎಲ್ಲ ಮಿಕ್ಸು. ನೆಕ್ಸ್ಟ್ ಮಲಯಾಳಂ ಸೀರಿಯಲ್ ಒಂದು ಮಾಡ್ತೀನಿ, ಆವಾಗ ಮಲಯಾಳಂ ಬರುತ್ತೆ. ಎಂಡೋ ಚೋರುಂಡು ನಾನ್ ಸೆನ್ಸ್. ಮಿಂಡಂಡೆ ಇರ್ಕಿ ಸುಗಮಾಣು ಮಿಂಡಂಡೆ ಇರ್ಕಿ ಮಿಂಡಾ ಏನು ಬ್ರೋ ಅಂತ ಮಾತನ್ನು ಮಿನ್ ಚಿನ್ನಿ ಬಾಯಿ ಮುಚ್ಕೊಂಡಿರು ಅಂತ. ನೋಡಿದ್ಯಾ ನೀನು? ಇಷ್ಟೇ ಬಾಯಿ ಮುಚ್ಕೊಂಡಿರ್ತೀನಿ. ಇದು ಒರೆಸ್ಬೇಕಿತ್ತು ಸೈಡೆಲ್ಲ ನೀಟಾಗಿ. ಟಿಶ್ಯೂಗಳು ನಾನು ನಿಂಗೆ ಅಳಿಲು ಸೇವೆ ಮಾಡ್ತೀನಿ. ಅದೇ ನೀನು ಅಷ್ಟಾದ್ರೂ ಮಾಡಿ, ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅಂತ ಇದೆಯಾ? ಸಾಕು, ಸುಮ್ಮನಿರು ಸಾಕು. ಈ ಕಡೆ ಹೋಗ್ಬಿಡ್ತು ಬಂದ ಸೈಡಲ್ಲಿ. ಓಕೆ, ಈಗ ಇದನ್ನ 30 ನಿಮಿಷ ಫ್ರೀಝರಲ್ಲಿ ಇಡ್ತಾ ಇದ್ದೀವಿ. A few moments later. ಸೊ ಎಸ್, ಈಗ ಫ್ರೀಝರಲ್ಲಿಟ್ಟು ಮೋಲ್ಡ್ ಆಗಿದೆ. ತೋರಿಸ್ಬಿಟ್ಟ ಆಗಿದೆ. ಯಾ, ಸೊ ಎರಡೂ ಅಷ್ಟೇ, ಇದು ಗಟ್ಟಿಯಾಗಿದೆ. ಈಗ ಇದಕ್ಕೆ ಈ ಫಿಲ್ಲಿಂಗ್ನ ಹಾಕೋಣ. ಸೊ ಇವಾಗ
ಈ ಗಟ್ಟಿಯಾಗಿರೋ ಮೌಲ್ಡ್ಗೆ. ಅಮ್ಮ ಅಯ್ಯಪ್ಪ ಯಾಕೆ ಅಪ್ಪ, ಇವಾಗ ಈ ಫಿಲ್ಲಿಂಗ್ ಹಾಕೋಣ ಅಷ್ಟೇ, ಫಿಲ್ಲಿಂಗ್ ಹಾಕೋಣ. ಸರಿನಾ? ಈಗ ನಮಗೆ ಚಾಕ್ಲೇಟ್ ಹಾಕ್ಬಿಡೋಣ. ಏನು ವಾವು ಏನು ನಂಗೆ ಗೊತ್ತು ನೀನು ಯಾಕೆ ವಾವ ಇಲ್ಲ ಅಂತ. ಗಟ್ಟಿ ಆಗಿದೆಯಾ? ಹಾಂ ಆಗಿದೆ. ಸೊ ಅದಕ್ಕೆ ಪ್ಲೇಟು ಒಂದು ಕಟ್ ಮಾಡಬೇಕಲ್ಲ. ಸೊ ಎಸ್, ಫೈನಲಿ ಹಿಂಗಾಗಿದೆ. ಈಗ ಟ್ರೈ ಮಾಡೋಣ. ಇದರಲ್ಲೇ ನಾನು ನೀನು ತಿಳ್ಕೊಂಬಿಡೋಣ. ಸೌಂಡ್ ಬರಬೇಕು. ಹತ್ರ ಇಟ್ಕೊ ಮೈಕು. ಚೆನ್ನಾಗಿದೆ, ನೈಸ್. ಜೊತೆಗೆ ಚೂರು ಕೊಡೋಣ. ತಿನ್ನೋರಲ್ಲಿ ಬಿಸಿ ನಾನಂತ. ಇದು ರೆಡಿ ಆಗಿದೆ. ಸೊ ಫೈನಲಿ ಇಟ್ಸ್ ಅ ಸಕ್ಸಸ್. ಸ್ವಲ್ಪ ಸರ್ಕಸ್ಗಳ ಮೇಲೆ ಸಕ್ಸಸ್ ಆಗಿದೆ. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನೀವು ಇದನ್ನ ಮಾಡ್ಕೊಂಡು ಮಜಾ ಮಾಡಿ, ಎಂಜಾಯ್ ಮಾಡಿ.